ಡೀಟೇಲ್ಸ್ಗಾಗಿ ಇನ್ನು ಆರ್ಸಿಬಿ ಕೆಎಸ್ಸಿಎ ಡಿಎನ್ಎ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ನಿರ್ಧಾರ ಮಾಡಲಾಗಿದೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಕ್ಯಾಬಿನೆಟ್ ತೀರ್ಮಾನ ಕೈಗೊಂಡಿರೋದು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಮೈಕಲ್ ಡಿ ಕುನ್ನಾ ವರದಿಯ ಮೇಲೆ ಕ್ಯಾಬಿನೆಟ್ ಈಗ ವರದಿಯನ್ನು ಒಪ್ಪಿಕೊಂಡಿದೆ. ಇವತ್ತು ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸರ್, ಈಗ ಎರಡು ಪಾರ್ಟ್, ಒಂದು ಪೊಲೀಸರ ವೈಫಲ್ಯ, ಇನ್ನೊಂದು ಕಡೆ ಡಿಎನ್ಎ ಇರಬಹುದು, ಆರ್ಸಿಬಿ ಅವರ ವೈಫಲ್ಯ ಕೂಡ. ಈಗ ಕ್ರಿಮಿನಲ್ ಕೇಸ್ ದಾಖಲಿಸುವಂತ ತೀರ್ಮಾನವನ್ನು ಕ್ಯಾಬಿನೆಟ್ ತಗೊಂಡಿದೆ. ಕ್ಯಾಬಿನೆಟ್ ಇನ್ ಪ್ರಿನ್ಸಿಪಲ್ ಇದೆ ಅಕ್ಸೆಪ್ಟೆಡ್ ಇಟ್. ಮುಂದೆ ಏನ್ ಮಾಡಬೇಕಂದ್ರೆ ತೀರ್ಮಾನ ತಗೊಳುತ್ತೆ. ಸೊ ನಾವು ಕೊಟ್ಟಿರತಕ್ಕಂಥ ರಿಪೋರ್ಟ್ ಇವತ್ತು ಟೇಬಲ್ ಆಗಿದೆ, ಇವತ್ತು ಅಕ್ಸೆಪ್ಟ್ ಆಗಿದೆ. ಪೊಲೀಸರ ಮೇಲೂ ಕೂಡ ಇಲಾಖೆ ತನಿಖೆ ಮಾಡಬೇಕು ಅನ್ನುವಂತ ತೀರ್ಮಾನ ಅದು ಮಾತಾಡ್ತಾರಲ್ಲ ಸಚಿವರುಗಳು, ಆಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಪ್ಲಸ್ ಮುಖ್ಯಮಂತ್ರಿಯವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನ್ ಮಾಡಬೇಕಂತ ತೀರ್ಮಾನ ತಗೊಳ್ತಾರೆ. ಹೈಕೋರ್ಟ್ ಸುಮೋಟ ಹಾಕೊಂಡಿದೆ. ಇದರ ಹೊರತಾಗಿ ಸರ್ಕಾರದ ಜವಾಬ್ದಾರಿ ಕೂಡ ಇತ್ತು ಈ ಪ್ರಕರಣದಲ್ಲಿ. ಖಂಡಿತವಾಗಿದೆ. ದಟ್ಸ್ ವಾಟ್ ದ ಕೂನಾ ಕಮಿಟಿ ಸಿಂಗಲ್ ಮ್ಯಾನ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಹಂಗಾಗಿ ಕೂನಾ ಕಮಿಟಿ ಇವತ್ತು ರಿಪೋರ್ಟ್ ಆಲ್ರೆಡಿ ಸಬ್ಮಿಟ್ ಆಗಿದೆ, ಸಮರ್ಪಕವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಸಚಿವರು ಮುಖ್ಯಮಂತ್ರಿಯವರು ಅದಕ್ಕೆ ಖಂಡಿತವಾಗಿ ಮುಂದೆ ಏನ್ ಮಾಡಬೇಕಂತ ಅದು ಕ್ರಮ ಜರುಗಿಸ್ತಾರೆ. 11 ಜನರ ಸಾವಿಗೆ ಜನ ಕೂಡ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಈಗ ವರದಿಯ ಮೇಲೆ ನಿಶ್ಚಿತವಾಗಿಯೂ ಕ್ರಮ ಆಗ್ತದ? ಆಗ್ಲೇಬೇಕಲ್ಲ. ದಟ್ಸ್ ವಾಟ್ ಮಾಡಿರ್ತಕ್ಕಂಥ ಉದ್ದೇಶ ಅಷ್ಟೇ, ಅದಕ್ಕೆ ತಾನೇ ಇರ್ತಕ್ಕಂಥದ್ದು. ಸೊ ಅಲ್ಟಿಮೇಟ್ಲಿ ಅಟ್ ದ ಸ್ಪಿರಿಟ್ ಆಫ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಓನ್ಲಿ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಇದಿಷ್ಟು ಸಂತೋಷ್ ಲಾಡ್ ಅವರು ಮತ್ತು ಕ್ಯಾಮರಾಮನ್ ನಾಗರಾಜ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.